ಶ್ರೀ ಚಾಮುಂಡೇಶ್ವರಿ ಸಂಸ್ಥೆಯ ಇಂದಿನ ಕಸ್ತೂರಿ ಕನ್ನಡ ಗಿರೆಬಾಜಿ ಪಾರಿವಾಳ ಕ್ರೀಡೋತ್ಸವ 2026 ಬೆಂಗಳೂರು ನಗರದ ಸುಪ್ರಸಿದ್ಧ ದಾವಡಿಗಳಲ್ಲಿ ಒಂದಾಗಿ ಹೊರಚಿಮ್ಮಿದ ಇಂದು ಯುವ ಪ್ರತಿಭೆಗಳನ್ನು ಒಳಗೊಂಡಂತಹ ಶ್ರೀ ಗಣೇಶ್ ದಾವಡಿ ಬೊಮ್ಮನಹಳ್ಳಿ ಬೆಂಗಳೂರು ಭಾಳ ಅದ್ಭುತವಾಗಿ 13 ಗಂಟೆ 5 ನಿಮಿಷ 14 ಗಂಟೆ 3 ನಿಮಿಷ ಸರಿಸುಮಾರು ಒಂದು 5 ಸಲ 13 ಗಂಟೆ ಈ ವರ್ಷದಲ್ಲಿ ಅಕ್ಕಿ ಆಡಿಸಿದ್ದಾರೆ. ಒಂದು ಡೂಮಾ ರೇಗ್ದಾರು, ಮತ್ತೊಂದು ಡೂಮಾ ಇಲ್ವಾ, ಡೂಮಾ, 2 ಡೂಮಾ ರೇಗ್ದಾರು, ಒಂದು ಡೂಮಾ. ಭಾಳ ಚೆನ್ನಾಗಿ ಅಕ್ಕಿ ಬಿಟ್ಟು ನಮ್ಮ ಕಿರಣ್ ಅವರು ಅವ್ರ ಸ್ನೇಹಿತರ ಜೊತೆ ಇವತ್ತು ಸರಿಸುಮಾರು ಅಂಬಾರಿ ಪಡೆ ಪ್ರಥಮ ಸುತ್ತಿನ ಹಾರಾಟ ಸ್ಪರ್ಧೆಯಲ್ಲೂ ಬಹುಮಾನ ಗೆದ್ದಿದ್ರಿಲ್ಲ. ಪ್ರಥಮ ಸುತ್ತು, 2ನೇ ಸುತ್ತು ಹಾಗೂ ಗ್ರೂಪ್ ವಿನ್ನರು ಆಗಿದ್ದಾರೆ. ಮತ್ತು ಅಶ್ವಮೇಧ ಪಡೆ ವಿನ್ನರು ಹಾಗೂ ನಮ್ಮ ದಾವಡಿಯ ದೇಗುಲ ಪಡೆ ವಿನ್ನರು ಮತ್ತು ವೃಷಭಾದ್ರಿ ಪಡೆ 2ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಈ ವರ್ಷ ಭಾಳ ಅವರು ಶ್ರಮ ಪಟ್ಟಿದ್ದಗೂ ಸಾರ್ಥಕ ಆಗಿದೆ. ನಮ್ಮ ಕಿರಣ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಇವತ್ತಿನ ಈ ಪ್ರಶಸ್ತಿಗಳ ಬಗ್ಗೆ, ನೀವು ಅಕ್ಕಿ ಆಡಿಸಿದ್ರ ಬಗ್ಗೆ, ಆಮೇಲೆ ಚಾಮುಂಡೇಶ್ವರಿ ಸಂಸ್ಥೆ ಬಗ್ಗೆ ಒಂದೆರಡು ಮಾತು. 13 ಗಂಟೆ ನೀವು ಅಕ್ಕಿ ಬಿಡೋಕ್ಕೆ ನಿಮಗೆ ಮೋಟಿವೇಶನ್ ಆಗಿದ್ದು ಯಾವುದು ಅಂತ ನಮ್ಮ ಕಿರಣ್ ಅವರು ದಯವಿಟ್ಟು ಹೇಳಬೇಕು ಅಂತ ಕೇಳ್ತೀನಿ. ಹೇಳಿ ಕಿರಣ್, 13 ಅವರ್ ಅಕ್ಕಿ ಬಿಟ್ರಿ, ಅದ್ರ ಬಗ್ಗೆ ಹೇಳ್ಬೇಕಾಗಿರೋದು, ಅದು 1.5 ಕಲ್ಲಿದ್ದಲ್ಲೇ ಹರಿತ್ತು. ಅದ್ರ ಪಟ್ಟ 1.5 ಕಲ್ಲಿದ್ದಲ್ಲೇ 11 ಅವರ್ ಹರಿತ್ತು. ಅದೇ ಪಟ್ಟನೇ ನಮಗೆ ಸಾಥ್ ಕೊಡ್ತಾ ಇರೋದು ವರ್ಷ. ಈ ವರ್ಷ ನಾವು 13 ಅವರ್ ಬಿಡಲೇಬೇಕಂತಾನೆ ಅದನ್ನು ಬಿಟ್ಟಿರೋದು. ಎಲ್ಲರೂ ಕೇಳ್ತಾ ಇದ್ರು ಅಕ್ಕಿನ ಬಿಡಲೇಬೇಕು ಅಂದ್ಬಿಟ್ಟು, ಅದಕ್ಕೋಸ್ಕರ ಬಿಟ್ಟಿರೋದು. ಎಲ್ಲ ಮಾಡಿರೋದು ನಮ್ಮ ವಿನಯನ. ಏನೇ ಇದ್ರೂ ವಿನಯ್ ಸಾಥ್ ಕೊಟ್ಟಿರೋದು. ನಿಮ್ಮ ವಿನಯ್, ನಿಮ್ಮ ಬಾಲಾಜಿ, ಎಲ್ಲ ಹುಡುಗರು. ನಿಮ್ಮ ಹೆಸರು ಹೇಮಂತ್. ಇವರೇ ಈ ದಾವಡಿ ಬೆನ್ನೆಲುಬು. ಹೇಮಂತ್ ಅವರು ಸ್ನೇಹಿತರೆ, ಧನು, ಮಂಜು, ವಿಘ್ನೇಶು, ಇನ್ನು ಸುಮಾರು ಜನ ಸ್ನೇಹಿತರುಗಳಿದ್ದಾರೆ. ತುಂಬ ಚೆನ್ನಾಗಿ ಅಕ್ಕಿ ಆಡಿಸಿದ್ದೀರಾ. ಈ ಗೆಲುವು ಯಾವತ್ತೂ ನಿಮ್ಮನ್ನು ಬೆನ್ನಿಂದೆ ದಾಟ್ತಾ ಬರಲಿ. ಆದರೆ ಒಂದು ಕಿವಿ ಮಾತು, ಅಕ್ಕಿ ಆಡಿಸಿದ್ದೀರಿ ಅನ್ನೋ ಅಹಂ ಬರಕೂಡ್ದು. ಆ ಅಹಂ ಬಂದಾಗ ನಾವು ಗಿರೆಬಾಜಿ ಅಕ್ಕಿ ದೇವರು ಅಂತ ತಿಳ್ಕೊಂಡಿರೋವು ನಮ್ಮನ್ನೇ ಮುಟ್ಗೋಲಾಕುತ್ತೆ. ಇದು ಗಮನದಲ್ಲಿ ಇಟ್ಕೊಳ್ಬೇಕು ಪ್ರತಿಯೊಬ್ಬರು ಸೋಗ್ದಾರ್ಗಳು. ನಾನು ಅನ್ನೋ ಅಹಂ ನಮ್ಮಲ್ಲಿ ಬರ್ಕೂಡ್ದು. ಆಡೋದು ಅಕ್ಕಿ, ಆಡಿಸೋದು ನಾನು ಅಲ್ವಾ. ಎಲ್ಲವೂ ಆ ಗಣಪತಿ ಅನುಗ್ರಹ, ಗಣೇಶನ ಆಶೀರ್ವಾದ ನಿಮಗಾಗಿದೆ. ನಿಮ್ಮೆಲ್ಲರ ಸಹಕಾರ ಬೆಂಬಲ ನಮ್ಮ ಕಿರಣ್ ಅವ್ರಿಗೆ ಇದೇ ರೀತಿ ಕೊಡಿ. ಈ ದಾವಡಿನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ. ಇವತ್ತು ಕರ್ನಾಟಕದಲ್ಲಿ ನಿಮಗೇ ಆದಂಥ ಒಂದು ಸ್ಥಾನಮಾನನ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀರಾ. ಅದಕ್ಕೆ ನಿಮ್ಮೆಲ್ಲರ ಶ್ರಮದ ಪ್ರತಿಫಲನೇ ಈ ಗೆಲುವು ಅಂತ ಹೇಳ್ತಾ ಈ ಅಪ್ಡೇಟ್ನ ಇಲ್ಲಿಗೆ ಮುಗಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ಒಂದೇ ಒಂದು ವಿಚಾರ ಹೇಳ್ತೀನಿ. ನಮ್ಮ ಕರ್ನಾಟಕದ ಮೂಲೆಯಲ್ಲಿ ಯಾರೇ ಯುವ ಪ್ರತಿಭೆಗಳಿದ್ರೂ ಅವರೆಲ್ಲರೂ ನಮ್ಮ ಕಿರಣ್ನ ನೋಡಿ ಶೋಕಿ ಹೆಂಗೆ ಮಾಡಬೇಕು ಅಂತ ಕಲೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಅಪ್ಡೇಟ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಗಣೇಶ್ ದಾವಡಿ ಬೆಳಗಲಿ, ಕಿರಣ್ ಅವರ ಕೀರ್ತಿ ಮೊಳಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.